ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನನ್ನ ಗುರುಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕೃಪಾ. ನೋಡಿ, ಯಂತ್ರ ಮಂತ್ರಗಳ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ನೋಡಿ, ಒಂದು ಯಂತ್ರಗಳನ್ನಾಗಲಿ ಒಂದು ಮಂತ್ರಗಳನ್ನಾಗಲಿ ನಾವು ಮಾಡಬೇಕು ಅಥವಾ ಕಲಿಬೇಕು ಅಥವಾ ಸಿದ್ಧಿಸಿಕೊಳ್ಬೇಕು ಅಂತಂದರೆ ನಮಗೆ ದೇವಾನುದೇವತೆಗಳ ಆಶೀರ್ವಾದವೂ ಬೇಕು, ಜೊತೆಗೆ ಗುರು ಹಿರಿಯರ ಮಾರ್ಗದರ್ಶನವೂ ಬೇಕು. ಹಾಗೆಯೇ ಇಂಥ ಒಂದು ಯಂತ್ರಗಳನ್ನು ಅಥವಾ ಇಂಥ ಒಂದು ತಂತ್ರಗಳನ್ನು ಒಲಿಸ್ಕೋಬೇಕಾದ್ರೆ ನಮಗೆ ಆಯಾಯ ಕಾಲದಲ್ಲಿ ಸಮಯಕ್ಕೆ ಸರಿಯಾಗಿ ಗುರುವಿನ ಮಾರ್ಗದರ್ಶನ ತುಂಬನೇ ಮುಖ್ಯ ಆಗುತ್ತೆ ಅಂತ ಹೇಳ್ತೀನಿ. ಹೀಗೆ ನಾವು ಒಂದು ಯಂತ್ರದ ಅಥವಾ ಒಂದು ಮಂತ್ರಗಳ ಏನು ಹೇಳ್ಬೋದು, ಯಂತ್ರ ಮಂತ್ರಗಳ ಈಗ ಒಂದು ಹಣ್ಣನ್ನು ಸವದಾಗ ಅದರದ್ದು ರುಚಿ ಹೇಗಿರುತ್ತೆ, ಒಂದು ಮಾವಿನ ಹಣ್ಣು ಇರುತ್ತೆ, ಅದು ಮಲ್ಗೋಬಾ ಆಗಿರ್ಬೋದು, ರಸ್ಪುರಿ ಆಗಿರ್ಬೋದು, ಅಥವಾ ಮದನ್ ಪಲ್ಯ ಆಗಿರ್ಬೋದು. ಈ ಥರ ಹೇಗೆ ಹಣ್ಣಿನಲ್ಲೇ ಇಷ್ಟೊಂದು ಬಗೆ ಬಗೆಯ ಹಣ್ಣುಗಳಿದೆಯೋ ಅದೇ ಥರ ಮಂತ್ರ ಯಂತ್ರ ತಂತ್ರಗಳಲ್ಲೂ ಅದೇ ರೀತಿಯಾಗಿರುತ್ತೆ. ಯಾವಾಗ ನಾವು ಒಂದು ಹಣ್ಣಿನ ರುಚಿಯನ್ನು ನೋಡಿದಾಗ ಅದು ಚೆನ್ನಾಗಿದೆ, ಇದು ಚೆನ್ನಾಗಿಲ್ಲ ಅಂತ ಹೇಳ್ತೀವಿ, ಅದೇ ಥರ ಒಂದು ಯಂತ್ರಗಳ ಸಾಧನೆ, ಒಂದು ಮಂತ್ರಗಳ ಸಾಧನೆ, ಒಂದು ಈ ತಂತ್ರಗಳ ಸಾಧನೆಯನ್ನು ಮಾಡಿದಾಗಲೇ ನಾವು ಹೇಳಲಿಕ್ಕೆ ಸಾಧ್ಯ. ಹಾಗಾಗಿ ಒಂದು ಹಣ್ಣಿನ ಮುಖಾಂತರ ನಿಮಗೆ ಒಂದು ಎಕ್ಸಾಂಪಲ್ ಕೊಟ್ಟೆ ಅಂತ ಹೇಳ್ತೀನಿ. ಹಾಗಾಗಿ ನಾವು ಸಾಧನೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಅದು ಯಂತ್ರವಾಗ್ಬೋದು, ಅದು ಮಂತ್ರಗಳಾಗ್ಬೋದು, ಅದು ತಂತ್ರಗಳಾಗ್ಬೋದು. ಈ ಸಾಧನೆಗೆ ನಾವು ಒಂದು ನಮ್ಮ ಮೂಲ ಧ್ಯೇಯ ಬೇಕಾಗಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ನಮಗೆ ಒಂದು ಯಂತ್ರಗಳಾಗಿರ್ಬೋದು, ಮಂತ್ರಗಳಾಗಿರ್ಬೋದು, ಅದರ ಚಿತ್ತ ಆಗಿರ್ಬೋದು ಅಥವಾ ಅದರ ವಸ್ತು ಸಮೇತ ನಮಗೆ ಅದು ಪ್ರಪಂಚದ ಎಲ್ಲ ಒಂದು ಸಮುದಾಯದಲ್ಲೂ ಸಮೇತ ನೀವು ನೋಡ್ಬೋದು, ಅದರದೇ ಆದಂತಹ ರೀತಿಯಲ್ಲಿ ಮೂಲಕ ನೀವು ನೋಡ್ತಾ ಹೋಗ್ತೀರಿ. ಈಗ ಒಂದು ದೈವಿಕ ಶಕ್ತಿಯನ್ನು ತುಂಬಿದೆ ಅಂತ ಒಂದು ಯಂತ್ರ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಒಂದು ವಸ್ತು ವಿಶೇಷ ರೂಪದಲ್ಲಿ ಇರುತ್ತೆ. ಅದನ್ನು ನಿಮಗೆ ನೋಡಿದಾಗಲೇ ಕೆಲವು ಸಾಧಕರಿಗೆ ಗೊತ್ತಾಗುತ್ತೆ. ಎಕ್ಸಾಂಪಲ್ಗೆ ಹೇಳೋದಾದರೆ, ಕೆಲವರಿಗೆ ಸಿಂಪಲ್ ಆಗಿ ಹೇಳೋದಾದರೆ, ಶರೀರದ ಮೇಲೆ ನಾವು ಹಾಕ್ಕೊಳ್ಳುವಂತಹ ಒಡವೆಗಳು ಅಥವಾ ವಸ್ತುಗಳು, ಒಂದು ಉಂಗುರ ಆಗಿರ್ಬೋದು, ಬಳೆ, ಚೈನು ಅಥವಾ ಒಂದು ಡಾಲರು, ಒಂದು ಆಭರಣ ಅಥವಾ ಗ್ರಹದೋಷಕ ನಿವಾರಣಾ ಯಂತ್ರಗಳು ಅಂತ ನಾವು ಹೇಳ್ತೀವಿ, ಅಥವಾ ನವರತ್ನ ಉಂಗುರಗಳು, ಅಥವಾ ಇಲ್ಲಿ ನಾನು ಹಾಕಿದ್ದೀನಿ ನೋಡಿ ರೂಬಿ ಉಂಗುರ ಅಥವಾ ಡೈಮಂಡು, ಈ ಥರ ಎಲ್ಲ ಹಾಕೊಂಡಾಗ ಆ ವಸ್ತುಗಳು ನಮ್ಮ ಶರೀರದ ಮೇಲೆ, ನಮ್ಮ ಮನೆ ಅಥವಾ ನಮ್ಮ ಮಠದ ಮೇಲೆ ಅಥವಾ ನಮ್ಮ ಒಂದು ವಸ್ತು ವಾಹನದ ಮೇಲೆ ಅಥವಾ ನಮ್ಮ ಉದ್ಯೋಗದ ಮೇಲೆ ಬಗೆ ಬಗೆಯ ಒಂದು ರೂಪ, ಆಕಾರ ಮುಂತಾದವುಗಳಿಂದ ಅದು ಶೋಭಿಸಲ್ಪಡುತ್ತೆ. ಹಾಗೆ ಇವುಗಳನ್ನು ನಾವು ಮಂತ್ರಪೂರ್ವಕವಾಗಿ ಜಪಿಸಿ ಧ್ಯಾನಿಸಿನೇ ನಾವು ಧರಿಸ್ಕೋಬೇಕಾಗೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಹಾಗೇನೇ ನಾವು ಮೂಗಿಗೆ ಹಾಕುವಂಥದ್ದು, ಕೈ ಬೆರಳು, ಕಾಲು ಬೆರಳಿಗೆ ಹಾಕುವಂಥದ್ದು ವಸ್ತುಗಳನ್ನು ನಾವು ಮಂತ್ರಪೂರ್ವಕವಾಗಿ, ನಾವು ನೋಡಿ ಒಂದು ಮಾಂಗಲ್ಯ ಧಾರಣೆ ಮಾಡುವಂಥ ಸಂದರ್ಭದಲ್ಲಾಗಿರ್ಬೋದು ಅಥವಾ ಕಾಲುಂಗ್ರ ನಾವು ಹಾಕ್ಕೊಳ್ಳೋ ಸಂದರ್ಭದಲ್ಲಾಗಿರ್ಬೋದು, ಇವೆಲ್ಲವನ್ನು ನಾವು ಒಂದು ಮಂತ್ರದ ಪೂರ್ವಕವಾಗಿಯೇ ನಾವು ಹಾಕ್ತೀವಿ. ಹಾಗೆಯೇ ಯಂತ್ರಗಳನ್ನು ಚಿತ್ರರೂಪದಲ್ಲಿಯೇ ಇರಬೇಕು ಅಂತ ಏನಿಲ್ಲ. ಸೊ ಯಾವಾಗ ನಾವುಗಳು ಮಂತ್ರಗಳನ್ನು ನಾವು ಹೇಳ್ತೀವಿ ಅಥವಾ ಯಂತ್ರಗಳನ್ನು ನಾವು ಚಿತ್ರರೂಪದಲ್ಲೇ ನಾವು ಮಾಡ್ಕೊಂಡಿರ್ತೀವಿ. ಹಾಗೆ ಅಂತಹ ಯಂತ್ರಗಳು ಬಂದು ಬಹಳವಾದಂಥ ಪ್ರಭಾವಶಾಲಿಯಾಗಿರುತ್ತೆ. ಅದನ್ನು ನೀವು ನೋಡ್ಬೋದು, ಅಂದರೆ ಬೀಜ ಅಕ್ಷರಗಳಿಂದನೂ ಕೂಡಿರುತ್ತೆ. ಹಾಗೇನೇ 1, 2, 3 ಆ ಥರ ಕೂಡಿರುತ್ತೆ, ಅಥವಾ ಅದರದ್ದೇ ಆದಂತಹ ಲಿಪಿಗಳಲ್ಲೂ ಸಮೇತ ಇರುತ್ತೆ. ಹಾಗೆ ಇಂತಹ ಒಂದು ಯಂತ್ರಗಳಾಗಿರ್ಬೋದು, ಮಂತ್ರಗಳಾಗಿರ್ಬೋದು, ತಂತ್ರಗಳು ಅಂಕಿಗಳ ಒಂದು ಸಮೂಹದಿಂದ ಇರುತ್ತೆ. ಹಾಗೇನೇ ನಾವಿಲ್ಲಿ ಒಂದು ಲಕ್ಷ್ಮೀ ಯಂತ್ರ ಆಗಿರ್ಬೋದು, ಒಂದು ಕುಬೇರನ ಯಂತ್ರ ಆಗಿರ್ಬೋದು, ಒಂದು ಧನದಾಯಕ ಯಂತ್ರಗಳಾಗಿರ್ಬೋದು, ಅಥವಾ ಒಂದು ಉಚ್ಚಾಟನ ಯಂತ್ರಗಳಾಗಿರ್ಬೋದು, ಈ ಥರ ಕೊಡಬೇಕಾದಾಗ ಅದಕ್ಕೆ ಅದರದೇ ಆದಂತಹ ನೀತಿಗಳು ಇರುತ್ತೆ. ಹಾಗಾಗಿ ಇದೆಲ್ಲವೂ ಬಂದಿರುವಂಥದ್ದು ಅಂಕೆಗಳು ಬಂದು ಒಂದು ಜ್ಞಾನದ ವಿವರ ಆಗಿದೆ. ಸೊ ಇದೆಲ್ಲ ಬಂದು ಒಂದು ಬೀಜಗಣಿತದಿಂದನೇ ಆಗಿರೋದು. ಹಾಗಾಗಿ ಒಂದು ಯಂತ್ರದ ಸಾಧನೆ ಮತ್ತು ಸಿದ್ಧಿ ಬಹಳ ಕಠಿಣ ಅಂತಲೇ ಹೇಳ್ತೀವಿ. ಯಾಕಂದರೆ ಇವೆಲ್ಲವನ್ನು ಅರ್ಥಕೊಂಡ ನಂತರವೇ ನಾವು ಇದಕ್ಕೆ ಇಳಿಬೇಕಾಗುತ್ತೆ. ಹಾಗಾಗಿ ನಮ್ಮ ಪೂರ್ವಿಕರು ಮಹಾಯಾಂತ್ರಿಕರಾಗಿದ್ದರು ಅಥವಾ ತಾಂತ್ರಿಕರಾಗಿದ್ದರು. ಜೊತೆಗೆ ಮಂತ್ರದಿಂದನೇ ಎಷ್ಟೋ ಸಮಸ್ಯೆಗಳನ್ನು ನಿವಾರಣೆಯನ್ನು ಮಾಡ್ತಾಯಿದ್ರು. ನಿಮಗೆ ಎಕ್ಸಾಂಪಲ್ಗೆ ಗೊತ್ತಿರ್ಬೋದು, ಯಂತ್ರ ಅಂತ ಹೇಳಿದಂದಾಗ ಭಗವತ್ಪಾದರಾದಂಥ ಶ್ರೀ ಆದಿಶಂಕರಾಚಾರ್ಯರು ಶ್ರೀಚಕ್ರ ಸಮೇತ ಇದಕ್ಕೆ ಇವತ್ತಿನವರೆಗೂ ಶ್ರೀಚಕ್ರ ಸಮೇತ ಸಾಕ್ಷಿಯಾಗಿದೆ. ಹಾಗೆ ಸುದರ್ಶನ ಚಕ್ರದ ಬಗ್ಗೆ ಎಷ್ಟೇ ವರ್ಣಿಸಿದ್ರು ಸಮೇತ ಇವೆಲ್ಲವೂ ಕಮ್ಮಿ ಆಗಲ್ಲ ಅಂತ ಹೇಳ್ತೀನಿ. ಯಾಕಂದರೆ ಹಾಗಾಗಿ
ನಾವು ಒಂದು ಯಂತ್ರಗಳಾಗಲಿ ಒಂದು ಮಂತ್ರಗಳಾಗಲಿ ಅದೇ ಒಂದು ಶ್ರೀಚಕ್ರದ ಮೇಲೆ ಅದರ ಬೀಜಾಕ್ಷರಗಳಲ್ಲಿ ನೋಡಿ ಅಲ್ಲೂ ಸಮೇತ ಅಕ್ಷರಗಳು ಬರುವಂಥದ್ದು, ಹಾಗೆಗಳು ರೇಖೆಗಳು ಸಮೇತ ನಾವು ನೋಡ್ಬೋದು. ಹಾಗಾಗಿ ಇಂತಹ ಒಂದು ಕಠಿಣವಾಗಿ ಕಾಣುವ ಮಂತ್ರಗಳನ್ನು ನಾವು ಸರಳವಾಗಿ ಬಳಸುವ ಯಂತ್ರಗಳು ಸಹ ನಮಗೆ ಸಹಾಯವನ್ನು ಮಾಡುತ್ತೆ. ಯಾಕಂದರೆ ಎಷ್ಟೋ ಬಾರಿ ನಮಗೆ ಮಂತ್ರಗಳನ್ನು ಪಠಿಸಲಿಕ್ಕೆ ಸಾಧ್ಯ ಆಗದೇ ಇದ್ದಾಗ ಸಿದ್ಧಿ ಸಾಧಕರಿಂದ ಪಡೆದಂತಹ ಎಷ್ಟೋ ಯಂತ್ರಗಳು ಸಮೇತ ನಿಮಗೆ ಸಹಾಯ ಮಾಡುತ್ತದೆ. ಯಾವುದೇ ದೇವರನ್ನು ನಾವು ಸುಪ್ರೀತಗೊಳಿಸಬೇಕಾದ್ರೆ ನಾವು 1000 ಅಥವಾ ಲಕ್ಷಗಟ್ಟಲೆ ನಾವು ಮಂತ್ರ ಜಪವನ್ನು ಮಾಡಬೇಕಾಗುತ್ತೆ ನಾವಾಗಿ ಹೋದಾಗ. ಹಾಗಾಗಿ ಒಂದು ಮಂತ್ರ ಸಾಧನೆಯು ಅಥವಾ ಮಂತ್ರಗಳ ಪ್ರಯೋಜನವು ನಮಗೆ ಒಂದು ಹೋಮ ಆಗಿರ್ಬೋದು ಅಥವಾ ಒಂದು ಹವನಗಳಾಗಿರ್ಬೋದು ಇದರ ಮುಖಾಂತರವು ಮಾಡ್ಕೊಳ್ಳೋದಕ್ಕೂ ಒಂದು ಯಂತ್ರದ ಮುಖಾಂತರವು ಮಾಡ್ಕೊಳ್ಳೋದಕ್ಕೂ ತುಂಬನೇ ವ್ಯತ್ಯಾಸವಾಗಿರುತ್ತೆ. ಹಾಗಾಗಿ ಒಂದು ಮಂತ್ರ ಸಾಧನೆಯನ್ನು ನಾವು ಮಾಡಬೇಕಾದಂತಹ ಸಂದರ್ಭದಲ್ಲಿ ಪ್ರಯೋಜನಗಳನ್ನು ನಾವು ನೋಡಬೇಕಾಗುತ್ತೆ. ಯಾವ ಮಂತ್ರಕ್ಕೆ ಯಾವ ಯಂತ್ರ ಇಡಬೇಕು, ಯಾವ ಮಂತ್ರಕ್ಕೆ ನಾವು ಯಾವ ರೀತಿಯ ಹೋಮಗಳು, ಯಾವ ರೀತಿಯ ಹವನಗಳು, ಯಾವ ರೀತಿಯ ಶಾಂತಿ, ಬಣ್ಣ ಬಣ್ಣದ ರಂಗೋಲಿಗಳು ಅಥವಾ ಯಂತ್ರಗಳನ್ನು ಮಾತ್ರ ಪೂಜಿಸಬೇಕೇ ಅಥವಾ ಮಂತ್ರಗಳನ್ನು ಮಾತ್ರ ಪೂಜಿಸಬೇಕೇ ಅಥವಾ ಅದಕ್ಕೆ ನೈವೇದ್ಯ ಮಾತ್ರ ಸಾಕೆ ಅಥವಾ ಹೂವು ಅಕ್ಷತೆ ಇವೆಲ್ಲವೂ ಬೇಕಾ, ಇವೆಲ್ಲವನ್ನು ನೀವು ಸರಿಯಾದ ಗುರುವಿನ ಮಾರ್ಗದರ್ಶನದಲ್ಲೇ ಕಲಿತಾಗಲೇ ನಮಗೆ ಒಂದು ಯಂತ್ರಕ್ಕಾಗಲಿ ಒಂದು ಮಂತ್ರಕ್ಕಾಗಲಿ ತಂತ್ರಕ್ಕಾಗಲೂ ಅದರದೇ ಆದಂತಹ ಒಂದು ಚೈತನ್ಯ ಇರುತ್ತೆ, ಒಂದು ಶಕ್ತಿ ಇರುತ್ತೆ. ನಮಗೆ ನೀವು ನೋಡ್ಬೋದು ಓಂ ಮಂತ್ರ ಆಗಿರ್ಬೋದು, ಶ್ರೀ ಆಗಿರ್ಬೋದು, ಸ್ವಸ್ತಿಕ್, ಈ ಥರ ಎಷ್ಟೋ ನಿಮಗೆ ಗುರುತಿನ ಒಂದು ಯಂತ್ರ ನಿಮಗೆ ಪ್ರಭಾವ ಇರೋದನ್ನ ನೀವು ನೋಡಿದಿರಿ. ಎಷ್ಟೋ ಜನ ಕಡೆಗೆ ಎಲ್ಲ ಸ್ವಸ್ತಿಕ್ ಹಾಕಿರ್ತೀರಿ, ಶ್ರೀ ಹಾಕಿರ್ತೀರಿ, ಓಂ ಅಂತ ಹಾಕಿರ್ತೀರಿ. ಹಾಗೆ ಎಷ್ಟೋ ಕಡೆಗೆ ವಿಶೇಷವಾಗಿ ಗಣೇಶನ ಒಂದು ಚಿತ್ರವನ್ನು ಹಾಕಿರ್ತೀರಿ ಅಥವಾ ಲಕ್ಷ್ಮೀ ದೇವಿಯ ಚಿತ್ರ ಅಥವಾ ಯಂತ್ರಗಳನ್ನು ಸಮೇತ ಇಟ್ಟಿರ್ತೀರಿ. ಸೊ ಇದೆಲ್ಲವೂ ಬಂದು ಆಯಾಯ ಕಾಲಕ್ಕೆ ನಮಗೆ ನಮ್ಮ ಋಷಿ ಮುನಿಗಳು ಆಯಾಯ ಕಾಲಕ್ಕೆ ನಮಗೆ ಬೇಕಾದಂತಹ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕಾಗಿ ಆಯಾಯ ಕಾಲಕ್ಕೆ ಕೊಟ್ಟಿರುವಂಥದ್ದು. ಆದರೆ ನಾವೆಲ್ಲರೂ ದುರುಪಯೋಗದಿಂದ ಇದನ್ನು ಸರಿಯಾಗಿ ಯಾರೂ ಪರಿಹಾರಗಳಿಗಾಗಲಿ ಅಥವಾ ಪರಿಹಾರಕ್ಕೆ ದಾರಿಗಳನ್ನಾಗಿ ಮಾಡಿಕೊಳ್ಳದೆ ನಾವು ದುರಾಂಕಾರದಿಂದ ನಾವು ಮಾಂತ್ರಿಕರನ್ನು ಅಥವಾ ಯಾಂತ್ರಿಕರನ್ನು ಅಥವಾ ಗುರುಗಳನ್ನು ನಾವು ಒಂದು ಅವಮಾನ ಮಾಡ್ತೀವಿ. ಆದರೆ ಯಾವುದೇ ಒಂದು ರೀತಿಯ ಒಂದು ಯಂತ್ರ ಮಂತ್ರ ತಂತ್ರ ಮಾಡಬೇಕಾದ್ರೆ ಅವರ ಸಿದ್ಧಿ ಸಾಧನೆಗಳಿಗೆ ಅದರ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ. ಕೆಲವರಿಗೆ ಗೊತ್ತಿದ್ರೂ ಅಥವಾ ಇದು ಯಾರಾದರೂ ನಮ್ಮ ಒಂದು ಮಾಂತ್ರಿಕ ಜಗತ್ತಿನಲ್ಲಿ ಇದ್ದವರು ಯಾರಾದರೂ ನೋಡಿದರೆ ಖಂಡಿತವಾಗ್ಲೂ ಒಪ್ಕೋತಾರೆ. ಕೆಲವೆಲ್ಲ ನಾವು ಮಂತ್ರಗಳನ್ನು ಎಷ್ಟು ಸಮಯ ಜಪಿಸ್ಬೇಕಾಗುತ್ತೆ, ಯಾವ ಯಂತ್ರಗಳನ್ನು ಹೇಗೆ ಮಾಡಬೇಕು, ಅದಕ್ಕೆ ನಾವು ಯಾವ ರೀತಿ ಅನುಷ್ಠಾನದಲ್ಲಿ ಇರಬೇಕು, ಇವೆಲ್ಲವೂ ತುಂಬ ಇರುತ್ತೆ. ಹಾಗಾಗಿ ಸಾರ್ವಜನಿಕವಾಗಿ ಯಾರಾದರೂ ಇಂತಹ ವಿಡಿಯೋಗಳನ್ನು ನೋಡಿದ್ರೆ ಖಂಡಿತವಾಗ್ಲೂ ಯಾವ ಯಂತ್ರಗಳು, ಯಾವ ಮಂತ್ರಗಳು, ಯಾವ ತಂತ್ರಗಳನ್ನು ನಾವು ಸರಿಯಾದ ರೀತಿಯಲ್ಲೇ ನಾವು ಪರಿಹಾರಕ್ಕೆ ಅಂದರೆ ಕೊಡುವಂಥದ್ದನ್ನ ಸರಿಯಾದ ರೀತಿಯಲ್ಲಿ ನಾವು ಮಾಡಬೇಕು. ಯಾಕಂದರೆ ಕೆಲವು ಹೇಳ್ತೀವಿ ಮಾಂಸ ತಿನ್ನಬೇಡಿ, ಮದ್ಯ ತಿನ್ನಬೇಡಿ ಅಥವಾ ಬ್ರಹ್ಮಚರ್ಯದಲ್ಲಿರಿ ಅಥವಾ ಹೀಗೇ ಇರಿ ಅಂತ ಹೇಳಿದಾಗ ಅಯ್ಯೋ ಎಷ್ಟು ಸಂಕಟ ಪಡ್ತಾರೆ ಅಂತಂದರೆ ಅವರಿಗೆ ಆಗದೇ ಇಲ್ಲ. ಇದೆಲ್ಲವೂ ಕರೆಕ್ಟಾಗಿ ಮಾಡಿದಂತಹ ಸಂದರ್ಭದಲ್ಲಿ ನಮಗೆ ಅದು ಸರಿಯಾಗುತ್ತೆ. ಈಗೇನು ಬೇಡ, ಒಂದು 5 ಗ್ರಾಮ್ ಚಿನ್ನದ ಉಂಗುರ ತಗೊಳ್ಬೇಕು ಅಂತ ಅಂದ್ಕೊಳ್ಳಿ. ಈಗ 5 ಗ್ರಾಮ್ ಚಿನ್ನದ ಉಂಗುರವನ್ನು ನಾವು ಕರೆಕ್ಟಾಗಿ ನನ್ನ ಈ ಬೆರಳು ಸೈಜಿಗೆ ಕರೆಕ್ಟಾಗಿ ಹಾಕೋಕ್ಕೆ ನನ್ನ ಆ ಬೆರಳು ಸೈಜಿಗೆ ಸಿಕ್ಕಿದರೆ ತಾನೇ ನಾನು ಹಾಕೋಕ್ಕಾಗೋದು. ಅದು ಬಿಟ್ಟು ಆ ಸೈಜಿಗೆ ಸಿಕ್ಕಿಲ್ಲ ಅಂದರೆ ತುರುಕಿ ಹಾಕಿದ್ರೆ ಏನಾಗುತ್ತೆ, ಇದು ಚಿನ್ನಕ್ಕೇನೂ ಆಗಲ್ಲ. ಆದರೆ ನನ್ನ ಕೈ ಬೆರಳು ಚರ್ಮಕ್ಕೆ ತೊಂದರೆ ಆಗುತ್ತೆ, ಅದ್ರ ಕೆಳಗಡೆ ಇರೋ ಫ್ಯಾಟಿಗೆ ತೊಂದರೆ ಆಗುತ್ತೆ, ಆ ಮೂಳೆಗೆ ತೊಂದರೆ ಆಗುತ್ತೆ. ಅದೇ ರೀತಿ ಕೊಡುವಂತಹ ಯಂತ್ರ ಯಾರು ಮಾಡಿಕೊಟ್ಟಿರ್ತಾರೆ ಅವ್ರಿಗೂ ಸಮಸ್ಯೆಗಳು ಉಂಟಾಗುತ್ತೆ, ಯಾರು ತಗೊಂಡೋಗಿರ್ತಾರೆ ಅವ್ರಿಗೂ ಸಮಸ್ಯೆ ಉಂಟಾಗುತ್ತೆ. ಅದ್ರ ಬದಲು ನೀವೇನು ಮಾಡಬೇಕು, ಎಷ್ಟು ಗ್ರಾಮ್ ಇದೆ, ಎಷ್ಟು ಸಮಯ ಪಠನೆ ಮಾಡಬೇಕು, ಅದನ್ನು ಎಲ್ಲಿ ಹಾಕಬೇಕು, ಹೇಗೆ ಹಾಕಬೇಕು, ಇವೆಲ್ಲವನ್ನು ನೀವು ಸರಿಯಾದ ರೀತಿಯಲ್ಲಿ ಮಾಡಿದ್ದೇ ಆಗಿತ್ತು ಅಂತಂದರೆ ಖಂಡಿತವಾಗ್ಲೂ ಆ ದೈವಿಕ ಶಕ್ತಿ ಯಂತ್ರದ ಮುಖಾಂತರ ನಮ್ಮ ಮನೆಗೆ ಬರುತ್ತೆ, ನಮ್ಮ ಸಮಸ್ತ ಸಮಸ್ಯೆಗಳನ್ನು ದೂರ ಮಾಡುತ್ತೆ. ಹಾಗಾಗಿ ಎಷ್ಟೋ ಜನ ಮನೆಯಲ್ಲಿ ನೋಡ್ಬೋದು ಸುಮ್ಮನೆ ಯಂತ್ರಗಳನ್ನ ತಂದು 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 ಗುಡ್ಡೆ ಹಾಕ್ಕೊಂಡಿರ್ತಾರೆ. ಅದಕ್ಕೊಂದು ಪೂಜೆ ಇಲ್ಲ, ಅದಕ್ಕೊಂದು ನೈವೇದ್ಯ ಇಲ್ಲ. ಎಷ್ಟೋ ದೈವ ಶಕ್ತಿಗಳು ಯಂತ್ರದ ಮುಖಾಂತರ ನಿಮ್ಮ ಸಮಸ್ಯೆಗಳಿಗೆ ದಾರಿ ಮಾಡಲಿಕ್ಕೆ ಅಂದರೆ ಪರಿಹಾರಕ್ಕೆ ದಾರಿಯಾಗಿ ಬಂದಿರ್ತಾರೆ. ಅದೆಲ್ಲವನ್ನು ನಂಬದೆ ನಾವು ತಾತ್ಸಾರ ಮಾಡ್ತೀವಿ, ಏನಿದೆಲ್ಲ ಆಗ್ಬಿಡುತ್ತಾ ಅಂಥೇಳಿ ಕೆಲವೆಲ್ಲ ಪರಿಹಾರಗಳನ್ನು ನಿಷ್ಠೆಯಿಂದ ನೇಮದಿಂದ ಪ್ರೀತಿಯಿಂದ ಮಾಡಿದಂತಹ ಸಂದರ್ಭದಲ್ಲಿ ಬಹಳ ಕಷ್ಟ ಅನ್ಕೋಬಿಡಿ, ಪ್ರೀತಿಯಿಂದ ಮಾಡಿದ್ರೆ ಸಕಲವೂ ಸಾಧ್ಯ. ಇದು ನನ್ನ ಅನುಭವದ ಮಾತು ಅಂತ ಹೇಳ್ತೀನಿ.
ಯಾರಿಗಾದರೂ ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇತ್ತು ಅಂತಂದರೆ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ. ನನ್ನ ವಾಟ್ಸಪ್ ನಂಬರ್ ಬಂದು 7019806595ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ನಮಸ್ತೆ. ಆದಷ್ಟು ಇಂಥ ವಿಡಿಯೋಗಳನ್ನ ಶೇರ್ ಮಾಡಿ. ಥ್ಯಾಂಕ್ ಯು.